ಬಿದ್ದವನು ಏಳಲೇಬೇಕು, ಸೋತವರು ಗೆಲ್ಲಲೇಬೇಕು. ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮಿನಿ ಬ್ಲಾಗ್. ಇವತ್ತು ಬೆಳಗ್ಗೆ 6:30ಗೆ ಎದ್ದು ಬೆಡ್ ಪ್ರಿಪೇರ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ಯಾವ ಬಟ್ಟೆ ಹಾಕಬೇಕು ಅನ್ನೋದನ್ನು ನೆನ್ನೆನೇ ಪ್ಲ್ಯಾನ್ ಮಾಡಿಟ್ಟಿದ್ದೆ. ಹಾಗೆಯೇ ರೆಡಿ ಕೂಡ ಆಗಿ ನಮ್ಮ ಅಕ್ಕನಿಗೆ ಹೋಗಿ ಹೂವು ಕೊಟ್ಬಿಟ್ಟು ಬಂದೆ. ಟಿಫನಿಗೆ ಹೋಗಿ ಇವತ್ತು ಟಿಫನ್ಗೆ ಇಡ್ಲಿ ಮಾಡಿದರು. ಅದನ್ನು ತಿಂದ್ಕೊಂಡು ಹಾಸ್ಟೆಲಿಗೆ ಬಂದು ಕಾಲೇಜ್ ಕಡೆಗೆ ಹೆಜ್ಜೆ ಹಾಕ್ತೆ. ಇಲ್ಲಿ ನೋಡಿ, ಈ ಥರ ಯಾರಾದರೂ 5 ಚಾಪ್ಟರ್ ನೋಟ್ಸ್ನ ಇಷ್ಟು ಚಿಕ್ಕದಾಗಿ ಬರೀ 8 ಪೇಜಲ್ಲಿ ಬರೆಯೋ ಅಂಥವ್ರು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರಾದರೂ ಇದ್ದರೆ ಅವ್ರ ನೇಮ್ನ ಕಮೆಂಟಲ್ಲಿ ತಿಳಿಸಿ. NSS ಕ್ಯಾಂಪಿಗೆ ಹೋಗಿದ್ದವ್ರನ್ನ ಕರೆಸಿ ಸ್ಯಾಟರ್ಡೆ ನಮ್ಮ ಕಾಲೇಜಲ್ಲಿ ಫೇರ್ವೆಲ್ ಫಂಕ್ಷನ್ ಇತ್ತು. ಹಾಗಾಗಿ ಗ್ರೌಂಡ್ನೆಲ್ಲ ಕ್ಲೀನ್ ಮಾಡಿಸ್ತಿದ್ರು. ಅಷ್ಟೊತ್ತಿಗೆ ನಮ್ಮಮ್ಮ ವೀಡಿಯೋ ಕಾಲ್ ಮಾಡಿ ನಮ್ಮ ಬುಜ್ಜಿ ಹತ್ರ ಮಾತಾಡಿಸಿದ್ರು. ಅದಾದಮೇಲೆ ಊಟ ಮಾಡೋದಕ್ಕೆ ಹೋದ್ವಿ. ಇವತ್ತು NSS ಗ್ರೂಪ್ ಕಡೆಯಿಂದ ಊಟ ಕೊಟ್ಟಿದ್ರು. ಊಟ ಮಾಡಿಕೊಂಡು ಹಾಸ್ಟೆಲ್ ಕಡೆಗೆ ಬಂದೆ. ನಾನು ಹಾಸ್ಟೆಲಿಗೆ ಬರೋವಾಗಲೇ ಒಂದು ಪಾರ್ಸಲ್ ಕೂಡ ನನಗಾಗಿ ಕಾಯ್ತಿತ್ತು. ಆ ಪಾರ್ಸಲ್ನ ಅನ್ಬಾಕ್ಸ್ ಮಾಡಿ ಓದೋದಕ್ಕೆ ಅಂತ ಲೈಬ್ರರಿಗೆ ಹೋದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.